ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಸಹಕರಿಸಿ ವೇಮಗಲ್ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಉಪಾಧ್ಯಕ್ಷ ಜೆಡಿಎಸ್ ಮುಖಂಡರಾದ ಒಲೆಯರಹಳ್ಳಿ ಅಶೋಕ್ ಒತ್ತಾಯ. ಕೋಲಾರ ಜಿಲ್ಲೆಯ ವೇಮಗಲ್ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶ ಮೊದಲ ಬಾರಿಗೆ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿದ್ದು ಮೊದಲ ಚುನಾವಣೆ ಎದುರಿಸುತ್ತಿದೆ. ಈ ಚುನಾವಣೆಯಲ್ಲಿ ಮುಂದಿನ ತಿಂಗಳು 17ನೇ ತಾರೀಕು ನಡೆಯಲಿರುವ ಚುನಾವಣೆಯಲ್ಲಿ ಮೈತ್ರಿ ಪಕ್ಷ 17 ವಾರ್ಡುಗಳಲ್ಲಿ ಜಯಗಳಿಸಬೇಕು. ಅದಕ್ಕಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಸಹಕರಿಸಬೇಕು. ವೇಮಗಲ್ ಮಾದರಿ ಪಟ್ಟಣ ಪಂಚಾಯಿತಿಯಾಗಿ ಆಯ್ಕೆ ಆಗಬೇಕಾದರೆ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂದು ಜೆಡಿಎಸ್ ಮುಖಂಡ ಒಲೆಯರಹಳ್ಳಿ ಅಶೋಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷವನ್ನು ಮಣಿಸಲು ನಾವು ಜೆಡಿಎಸ್ನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಒಲೆಯರಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮತ್ತು ವೇಮಗಲ್ ಸೊಸೈಟಿ ಉಪಾಧ್ಯಕ್ಷನಾಗಿ ನಾವು ಸಹ ನಮ್ಮ ಪಕ್ಷದ ಜವಾಬ್ದಾರಿಗಳಲ್ಲಿ ಇತಿಮಿತಿಗಳಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಮತ್ತು ನಮ್ಮ ಪಕ್ಷ ಬಹಳ ಸದೃಢವಾಗಿರುವಂಥ ಹಿಂದಿನಿಂದ ಬೈರೇಗೌಡರ ಕಾಲದಿಂದ ಈ ವೇಮಗಲ್ ಭಾಗದಲ್ಲಿ ಜನತಾ ಪರಿವಾರ ಇದ್ದಂಥ ಒಂದು ಪಕ್ಷ. ಈಗಲೂ ಸಹ ಅದೇ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿರುವಂಥ ಒಂದು ಈ ಭಾಗದಲ್ಲಿ ನಾವು ಶತಾಯಗತ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮುಣಿಸಲೇಬೇಕು. ನಾವು ಏನೀಗ ಈಗಾಗಲೇ ರಾಜ್ಯಾದ್ಯಂತ ನಾವೊಂದು ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷ ಮೈತ್ರಿಯಾಗಿ ಒಂದು ಹೋಗ್ತಾ ಇದ್ದೀವಿ. ಈಗಾಗಲೇ ಕುಮಾರಣ್ಣವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾಗಿ ಬಹಳ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಒಂದು ಆಧಾರದ ಮೇಲೆ ವೇಮಗಲ್ ಕುರುಗಲ್ ಭಾಗದಲ್ಲಿ ಇಂದಿನಿಂದ ಜೆಡಿಎಸ್ ಭಾಗದಲ್ಲಿ ಉಳ್ಕೊಂಡಿರೋಂಥ ನಾಯಕರಿರ್ಬೋದು, ಬಿಜೆಪಿ ಭಾಗದಲ್ಲಿ ಇಟ್ಕೊಂಡಿರೋ ನಾಯಕರಿರ್ಬೋದು, ಇವತ್ತು CM ಶ್ರೀನಾಥಣ್ಣವ್ರಿಗಾಗಲಿ ಸನ್ಮಾನ್ಯ ವರ್ತೂರ್ ಪ್ರಕಾಶ್ ಅವ್ರಿಗಾಗಲಿ ಇಬ್ಬರಿಗೂ ಸಹ ಜೆಡಿಎಸ್ ಬಿಜೆಪಿ ನಾಯಕರು ಒಂದೇ ಹುಮ್ಮಸ್ಸಿನಿಂದ ಒಕ್ಕೊರಲಿಂದ ಅವರಿಬ್ಬರಿಗೂ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಇಲ್ಲಿ ಈಗಾಗಲೇ ಶಾಸಕರು ಒಂದು ಏನು ಅಭಿವೃದ್ಧಿ 2 ವರ್ಷ ಆಯಿತು ಅವ್ರು ಬಂದು ಬರೀ ಮಾತುಗಳಲ್ಲಿ ಅಷ್ಟಕ್ಕೆ ಸೀಮಿತ ಆಗಿರೋದ್ರಿಂದ ಮುಂದಿನಲ್ಲಿ ಶತಾಯಗತಾಯ ಕಾಂಗ್ರೆಸ್ ಸೋಲಿಸುವಂಥ ಇಲ್ಲಿ ಕೆಲಸ ಆಗಬೇಕು. ನಾವು JDS ಮತ್ತು BJP ಮೈತ್ರಿಯಲ್ಲಿ 2028ರಲ್ಲಿ ನಮ್ಮ ಪಕ್ಷ ಮತ್ತು BJP ಪಕ್ಷ ಯಾರಿಗೆ ಒಮ್ಮತವಾದ ಅಭ್ಯರ್ಥಿ ಮಾಡಿದ್ರು ಕೂಡ ಅವ್ರಿಗೆ ಗೆಲ್ಲಿಸುವಂಥ ಕೆಲಸ ಆಗಬೇಕು. ಆ ಪ್ರಯುಕ್ತವಾಗಿ ಇವತ್ತು ನಾವು ಈ ಸ್ಥಳೀಯವಾಗಿ ಬಂದಿರತಂಥ ಚುನಾವಣೆಯಲ್ಲಿ ಪಕ್ಷದ ಸಿಂಬಲ್ ಇರೋದ್ರಿಂದ ನಾವು ಸಮಾನವಾಗಿ BJP JDS ಅಲ್ಲಿ ಯಾರಿಗೆ ಟಿಕೆಟ್ ಕೊಡಲಿ, ಯಾವುದೇ ಕ್ಷೇತ್ರದಲ್ಲಿ BJPಗಾದರೂ ಕೊಡಲಿ, JDSಗಾದರೂ ಕೊಡಿ, JDS ಕೊಟ್ಟೆ ಕಡೆ BJP ಅವ್ರು ಮಾಡಬೇಕು, BJP ಕೊಟ್ಟೆ ಕಡೆ JDS ಅವ್ರು ಮಾಡಬೇಕು. ಅದನ್ನು ಎಲ್ಲ ಸಮನ್ವಯತೆಯಿಂದ ಎಲ್ಲರನ್ನೂ ಒಕ್ಕೂರಿನಿಂದ ನಾವು ಮಾತಾಡಿಕೊಂಡು ಎಲ್ಲರನ್ನೂ ವಿಶ್ವಾಸ ತಗೊಂಡ್ಕೊಂಡು ಶತಾಯಗತಾಯ ನಮ್ಮ ವಿರೋಧಿ ಪಕ್ಷವಾದಂಥ ಕಾಂಗ್ರೆಸ್ನ ನಾವು ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ್ವಿ. ಅದರಲ್ಲಿ 2 ಮಾತಿಲ್ಲ. ಈ ಬಾರಿ ವೇಮಗಲ್ ಪಟ್ಟಣ ಪಂಚಾಯತಿಯಲ್ಲಿ ನಾವು ಅಧಿಕಾರ ಚುಕ್ಕಾಣಿ ಹಿಡಿಯೋದ್ರಲ್ಲಿ ಶತಸಿದ್ಧ. ಅದರಲ್ಲಿ ಯಾವುದೇ ಅನುಮಾನಗಳು ಬೇಕಾಗಿಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ BJPಯಲ್ಲಿರ್ಬೋದು, JDSಯಲ್ಲಿರ್ಬೋದು, ಪಕ್ಷದ ಯಾರು ನಿಷ್ಠಾವಂತ ಕಾರ್ಯಕರ್ತರಿರ್ತಾರೆ, ಪಕ್ಷದ್ದು ಯಾರು ನಿಷ್ಠಾವಂತ ದುಡಿದಿರ್ತಾರೆ, ಪಕ್ಷ ಕಟ್ಟೋ ಕೆಲಸ ಯಾರು ಮಾಡಿರ್ತಾರೋ ಅಂಥವರಿಗೆ ಮಾತ್ರ ಪ್ರಾಮಾಣಿಕವಾಗಿ ನಾವು ಇವತ್ತು ಅವಕಾಶ ಮಾಡಿಕೊಡುವಂಥ ಕೆಲಸ ಆಗ್ತದೆ. ದುಡ್ಡಿಗೆ ಆಮಿಷಗಳಿಗೆ ಒಳಗಾಗಿ ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಮಣೆ ಹಾಕೋದಿಲ್ಲ ಅಂತ ನಾವು ಆಶಾಭಾವನೆಯನ್ನು ಹೊಂದಿದ್ದೀವಿ. JDSಯಲ್ಲೂ ಆಗಿರ್ಬೋದು, BJPಯಲ್ಲೂ ಆಗಿರ್ಬೋದು. ನಾವು ಇವತ್ತು ಜನಾಭಿಪ್ರಾಯ ಮೇಲೆ ಹೋಗ್ತಾ ಇದ್ದೀವಿ. ಜನಾಭಿಪ್ರಾಯ ಇವತ್ತು ಎಲ್ಲ ಒಂದು ಕಡೆ ಆಡಳಿತ ಪಕ್ಷ ವಿರೋಧಿಯಲ್ಲಿ ಸೃಷ್ಟಿಯಾಗಿದೆ. ಆ ವಿರೋಧಿಯನ್ನು ಬಳಸ್ಕೊಂಡು ನಮ್ಮ 2 ಪಕ್ಷಗಳು ಒಂದುಗೂಡಿ ಇವತ್ತೇನೇ ಆಗಲಿ ಕಾಂಗ್ರೆಸ್ ಮುಣಿಸ್ಬೇಕಂತ ಒಂದು ಸತ್ಸಿದ್ಧ ಮಾಡಿದ್ವಿ. ಆ ಸತ್ಸಿದ್ಧಕ್ಕೆ ಇವತ್ತು ಈ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿರುವಂಥ ಜನಸಾಮಾನ್ಯರು ಮಾತಾಡ್ಕೊತಾ ಇದೆ. ಕಾಂಗ್ರೆಸ್ನ ಒಂದು ದುರಾಡಳಿತ ಇರ್ಬೋದು, ಕಾಂಗ್ರೆಸ್ನವರು ಯಾವ ಫ್ರೀ ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿ ಗಂಡನ ಹತ್ರ ಕಿತ್ಕೊಂಡು ಹೆಂಡತಿ ಕೊಡೋಂಥ ಕಾರ್ಯಕ್ರಮ ಅಷ್ಟೇ. ಅದು ಗಂಡಂದಿರ ಹತ್ರ ಕಿತ್ಕೊಂಡು ಹೆಂಡತಿ ಕೊಡೋಂಥ ಕಾರ್ಯಕ್ರಮ ಅಷ್ಟೇ. ಈ ಗ್ಯಾರಂಟಿಗಳಿಂದ ಈ ರಾಜ್ಯಕ್ಕೆ ಏನು ಉಪಯೋಗ ಆಗಿಲ್ಲ. ಎಲ್ಲ ರಾಜ್ಯ ದಿವಾಳಿ ಆಗೋಂಥ ಪರಿಸ್ಥಿತಿ ಬರೋಂಥ ಒಂದು ಸನ್ನಿವೇಶಗಳಿಗಾಗೆ ಎದ್ದು ಕಾಣ್ತಾ ಇದ್ದಾವೆ. ರಾಜ್ಯದಲ್ಲಿ ಅಭಿವೃದ್ಧಿ ಎಲ್ಲೂ ಕಾಣ್ತಾ ಇಲ್ಲ. ಇವತ್ತು ರಸ್ತೆಗಳೆಲ್ಲ ನೋಡ್ತಾ ಇದ್ದರೆ ಗುಂಡಿಗಳು ತುಂಬ ಸಿಕ್ಕಾಪಟ್ಟೆ ಹದಗೆಟ್ಟಿವೆ. ಇಂಥ ಒಂದು ವಾತಾವರಣದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷನ ಸೋಲಿಸ್ಬೇಕಂತ ನಮ್ಮ 2 ಪಕ್ಷದ ನಾಯಕರು ಎಲ್ಲ ನಾಯಕರು BJP ಮತ್ತು JDSನಲ್ಲಿರುವಂಥ ಎಲ್ಲ ಜಾತಿ ಜನಾಂಗದವ್ರಿಗೂ ಸಹ BJP JDS ಎಲ್ಲ ಜಾತಿ ಜನಾಂಗದವ್ರಿಗೂ ಸಹ ಕೆಲಸ ಮಾಡಿದೆ. ಎಲ್ಲ ಜಾತಿ ಜನಾಂಗದವರು ಸಹ ವಿಶ್ವಾಸದಲ್ಲಿ ಇವತ್ತು ಶತಾಯಗತಾಯ JDS BJPನ ಗೆಲ್ಲಿಸಬೇಕಂತ ಪಣ ತೊಟ್ಟಿದ್ದಾರೆ. ಅದು ಶತಸಿದ್ಧ ಆಗ್ತದೆ. ಏನು 17ನೇ ತಾರೀಕು ಒಂದು ಚುನಾವಣೆ ವೇಮಗಲ್ ಪಟ್ಟಣ ಪಂಚಾಯತ್ ಚುನಾವಣೆ ನಡೀತದೆ. 20ನೇ ತಾರೀಕು ಏನೋ ಒಂದು ರಿಸಲ್ಟ್ ಬರ್ತದೆ. ಆ ಜನಗಳ ಆದೇಶ ಅವತ್ತು ಹೊರಬೀಳ್ತದೆ. ಮೊನ್ನೆ ಶಾಸಕರಿಗೆ ಮೊನ್ನೆ ಇಲ್ಲಿ ನಡೀತಾ ಇರ್ತಕ್ಕಂಥ ಕೆಲವೊಂದು ಇದನ್ನು ಅವತ್ತು ಗೊತ್ತಾಗ್ತದೆ. ಯಾರಿಗೆ ಏನು ಆಯಿತು ಈ ಚುನಾವಣೆಯಲ್ಲಿ ಜನಾದೇಶ ಯಾವ ರೀತಿ ಹೊರಬೀಳ್ತದೆ ಅನ್ನೋದು 20ನೇ ತಾರೀಕು ಮತದಾರರಿಂದನೇ ಒಂದು ತೀರ್ಪು ಸಿಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಕೊನೆಯದಾಗಿ ನಾನು ಒಂದು ಮನವಿಯಾಗಿ ಹೇಳ್ತೀನಿ. ಮಾನ್ಯ ಮತಬಾಂಧವರಿಗೆ ವೇಮಗಲ್ ಪಟ್ಟಣ ಪಂಚಾಯತಿ ಕುರುಗಲ್ ಪಟ್ಟಣ ಪಂಚಾಯತಿಯಲ್ಲಿ ಸ್ವಾಭಿಮಾನದಿಂದ ಓಟ್ ಹಾಕಿ, ಹಣಕ್ಕೆ ಆಮಿಷಕ್ಕೆ ಒಳಗಾಗದೆ ಓಟ್ ಹಾಕಬೇಡಿ. ಸ್ವಾಭಿಮಾನದಿಂದ ಓಟ್ ಹಾಕಿ. ಯಾರು ಎಷ್ಟೇ ಒತ್ತಡಗಳು ತಂದರು, ಯಾರು ಎಷ್ಟೇ ಕಾರ್ಯರೂಪಗಳು ಮಾಡಿದ್ರೂ ಕೂಡ ಇಲ್ಲಿ ಸ್ವಾಭಿಮಾನದಿಂದ ಓಟ್ ಹಾಕಿ JDS BJPನ ಗೆಲ್ಲಿಸುವಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಮುಂದೆ ಬರ್ತಕ್ಕಂಥ 2028ರಲ್ಲಿ BJP JDS ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಬರೋದು 100ಕ್ಕೆ 100 ಶತಸಿದ್ಧ.
BJP JDS ಅಧಿಕಾರ ಹಿಡಿದೇ ಇಡುತ್ತದೆ. ಇಲ್ಲಿ ಬಹಳ ಅಭಿವೃದ್ಧಿ ಆಗುವಂಥ ಕೆಲಸಗಳು ಆಗೇ ಆಗ್ತವೆ. ಇಲ್ಲಿ ಸ್ವಾಭಿಮಾನದೆಲ್ಲ BJP JDSಗೆ ಸಹಕಾರ ನೀಡಬೇಕಂತ ಮತದಾರರಲ್ಲೂ ಸಹ ಮನವಿ ಮಾಡ್ತಾ ನನ್ನ ಈ ಒಂದು ಮತದಾರರಿಗೆ ಒಂದು ಇದಾಗಲಿ ಅಂತ ನಾನು ಈ ಒಂದು ಮೂಲಕ ತಿಳಿಸಲು ಇಷ್ಟಪಡ್ತಾ ಇದ್ದೀನಿ.